ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಬಾಂಬೆ ರವದಿಂದ ಬನ್ ದೋಸೆ ಮಾಡ್ತೇನೆ. 1 ಕಪ್ ಬಾಂಬೆ ರವೆ ತಗೊಂಡಿದ್ದೇನೆ ನಾನು. ಈಗ ಇದು ಒಂದು ಬೌಲಿಗೆ ಹಾಕುವ. ಮತ್ತು ಇಲ್ಲಿ ನಾನು 1 ಕಪ್ ಮೊಸರು ತಗೊಂಡಿದ್ದೇನೆ, ಇದನ್ನು ಸಹ ಹಾಕ್ತೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ರವಾದಿಂದ ಬನ್ ದೋಸೆ ಮಾಡಿದರೆ ತುಂಬ ಸಾಫ್ಟ್ ಆಗ್ತದೆ ಮತ್ತು ಟೇಸ್ಟ್ ಕೂಡ ಉಂಟು. ಈಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಡುವ ನೆನೆಯಲಿಕ್ಕೆ, ಮತ್ತು ಗ್ರೈಂಡ್ ಮಾಡಬೇಕು. ಇದನ್ನೊಂದು 10 ಮಿನಿಟ್ಸ್ ಸೈಡಲ್ಲಿ ಇಡುವ ನೆನೆಯಲಿಕ್ಕೆ. ನೋಡಿ, ಈಗ 10 ಮಿನಿಟ್ಸ್ ಆಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡುವ. ನೋಡಿ, ಎಲ್ಲವನ್ನು ಹಾಕಿ ಆಯಿತು. ಇಲ್ಲಿ ನಾನು ಅರ್ಧ ಕಪ್ ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ತೆಂಗಿನಕಾಯಿ ತುರಿ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ಬನ್ ದೋಸೆ. ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡುವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ನೋಡಿ, ಗ್ರೈಂಡ್ ಮಾಡಿ ಆಯಿತು. ಈಗೊಂದು ಪಾತ್ರೆಗೆ ಹಾಕುವ. ಈ ಹಿಟ್ಟಿಗೆ ಬೇಕಿದ್ದರೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ, ಮತ್ತು ಕರಿಬೇವು, ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಎಲ್ಲ ಹಾಕ್ಬೋದು. ನಾನೇನು ಹಾಕ್ತಾ ಇಲ್ಲ. ನೋಡಿ, ಇಲ್ಲಿ 1 ಪ್ಯಾಕೆಟ್ ನಾನು ಈನೋ ಹಾಕ್ತಾ ಇದ್ದೇನೆ. ಇದು ಇನ್ಸ್ಟೆಂಟಾಗಿ ಮಾಡಿರುವುದರಿಂದ ಇದಕ್ಕೆ ಈನೋ ಇಲ್ಲದಿದ್ದರೆ ಸೋಡಾ ಹಾಕಬೇಕಾಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಇಲ್ಲಿ ನಾನು ಆಪ ಮಾಡುವ ಕಾವಲಿ ಇಟ್ಟಿದ್ದೇನೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕುವ. ಈಗ ಬ್ಯಾಟರನ್ನು ಹಾಕಿ ಈಗ ಟರ್ನ್ ಮಾಡಿ ಹಾಕ್ತೇನೆ. ನೋಡಿ, ಒಂದು ಬನ್ ದೋಸೆ ರೆಡಿ ಆಯಿತು. ಇದೇ ಥರ ಇನ್ನೊಂದು ಮಾಡ್ತೇನೆ ನಾನು. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೇನೆ. ಇದರ ಬನ್ ದೋಸೆ ತುಂಬ ಟೇಸ್ಟ್ ಇರ್ತದೆ ಫ್ರೆಂಡ್ಸ್. ಟರ್ನ್ ಮಾಡಿ ಹಾಕುವ. ನೋಡಿ ಫ್ರೆಂಡ್ಸ್, ಸಾಫ್ಟ್ ಆದ ಹಾಗೂ ರುಚಿಯಾದ ಬನ್ ದೋಸೆ ರೆಡಿ ಆಯಿತು. ನೀವು ಕೂಡ ಇದೇ ಥರ ಮಾಡಿ ನೋಡಿ, ಟ್ರೈ ಮಾಡಿ. ತುಂಬ ಟೇಸ್ಟ್ ಆಗ್ತದೆ, ತುಂಬ ಸಾಫ್ಟ್ ಕೂಡ ಉಂಟು. ಬನ್ ಥರನೇ ಕಾಣ್ತಾ ಉಂಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.